ಓಂ ಶಾಂತಿ. ದಿನಾಂಕ ಆಗಿದೆ 4/7/2025. ಬಂಧನ ಮುಕ್ತರಾಗಿ ಸರ್ವಿಸ್ನಲ್ಲಿ ತತ್ಪರರಾಗಿರಿ, ಏಕೆಂದರೆ ಈ ಸರ್ವಿಸ್ನಲ್ಲಿ ಬಹಳ ಶ್ರೇಷ್ಠ ಸಂಪಾದನೆ ಇದೆ. 21 ಜನ್ಮಗಳಿಗಾಗಿ ನೀವು ವೈಕುಂಠದ ಮಾಲೀಕರಾಗುತ್ತೀರಿ. ಮುರುಳಿಯ ವಿಷಯದ ಬಗ್ಗೆ ತಿಳಿಸುವ ಹವ್ಯಾಸ ಮಾಡಿಕೊಳ್ಳಬೇಕು. ಒಂದು ವೇಳೆ ಬ್ರಾಹ್ಮಣಿಯು ಎಲ್ಲಾದರೂ ಹೋಗುತ್ತಾರೆಂದರೆ ಪರಸ್ಪರ ಸೇರಿ ತರಗತಿಯನ್ನು ನಡೆಸಬೇಕು. ಈ ನಿಶ್ಚಯ ಮಾಡಿಕೊಳ್ಳಿ, ಪರಮಾತ್ಮ ತಂದೆಯು ನಮಗೆ ತಿಳಿಸುತ್ತಿದ್ದಾರೆ. ಈ ಆದೇಶವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ, ಅದಕ್ಕೆ ಶ್ರೀಮತ ಎಂದು ಹೇಳಲಾಗುತ್ತದೆ. ಶ್ರೀಮತವು ಭಗವಂತನ ಮುಖದಿಂದ ಉಚ್ಚರಿಸಲ್ಪಟ್ಟಿದೆ. ಭಗವಂತನು ರಾಜಯೋಗವನ್ನು ಕಲಿಸಿರುವ ಹಾಗೂ ಶ್ರೀಮತವನ್ನು ಕೊಟ್ಟಿರುವಂತಹ ಶಾಸ್ತ್ರವು ಗೀತೆಯ ಹೊರತು ಮತ್ಯಾವುದೂ ಇಲ್ಲ. ಇದೊಂದು ಭಗವದ್ಗೀತೆಯೇ ಭಗವಂತನು ಹೇಳಿರುವುದಾಗಿದೆ. ಭಗವಂತನೆಂದು ಹೇಳಿದಾಗ ಒಬ್ಬ ನಿರಾಕಾರನ ಕಡೆಯೇ ದೃಷ್ಟಿಯು ಹೋಗುತ್ತದೆ. ಬೆರಳಿನಿಂದಲೂ ಮೇಲೆ ಸೂಚಿಸುತ್ತಾರಲ್ಲವೇ. ಬ್ರಾಹ್ಮಣಿಯು 5 ರಿಂದ 6 ತಿಂಗಳಿನವರೆಗೆ ಎಲ್ಲಿಗಾದರೂ ಹೋಗುತ್ತಾರೆಂದರೆ ಪರಸ್ಪರ ಸೇರಿ ಸೇವಾ ಕೇಂದ್ರವನ್ನು ಸಂಪಾದನೆ ಮಾಡುತ್ತಾರೆ, ಏಕೆಂದರೆ ವಿದ್ಯೆಯಂತೂ ಸಹಜವಾಗಿದೆ. ಸೇವಾ ಕೇಂದ್ರಗಳಲ್ಲಿ ಯಾರಾದರೂ ಇಂತಹವಿರಬೇಕು. ಬ್ರಾಹ್ಮಣಿಯು ಎಲ್ಲಿಗಾದರೂ ಹೋದಾಗ ನಾವು ಸೇವಾ ಕೇಂದ್ರವನ್ನು ಸಂಪಾದನೆ ಮಾಡುತ್ತೇವೆ ಎನ್ನುವಂತೆ ಇರಬೇಕು. ಮುರುಳಿಯಂತೂ ಎಲ್ಲರಿಗೂ ಸಿಗುತ್ತದೆ ಅಂದ ಮೇಲೆ ನಾವು ಗದ್ದುಗೆಯ ಮೇಲೆ ಕುಳಿತು ತಿಳಿಸಿಕೊಡಬೇಕೆಂದು ಮಕ್ಕಳಿಗೆ ಖುಷಿ ಇರಬೇಕು. ಅಭ್ಯಾಸ ಮಾಡಿದ್ದೇ ಆದರೆ ಸರ್ವಿಸ್ ಬದಲಾಗಬಲ್ಲಿರಿ. ಎಲ್ಲಿಯಾದರೂ ಸರ್ವಿಸ್ಗಾಗಿ ನಿಮಂತ್ರಣ ಬಂದರೆ ಸಾಕು, ರಜೆ ತೆಗೆದುಕೊಂಡು ಅಲ್ಲಿಗೆ ಹೊರಟು ಹೋಗಬೇಕು. ಯಾರು ಬಂಧನ ಮುಕ್ತ ಮಕ್ಕಳಿದ್ದಾರೆಯೋ ಅವರು ಇಂತಹ ಸರ್ವಿಸ್ ಮಾಡಬಹುದಾಗಿದೆ. ಆ ಸಂಪಾದನೆಯಿಂದ ಏನು ಸಿಗುತ್ತದೆ? ಅಲ್ಪಕಾಲದ ಸುಖ. ಇಲ್ಲಂತೂ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಯಾರಿಗೆ ಪಕ್ಕಾ ನಿಶ್ಚಯವಿದೆಯೋ ಅವರಿಗೆ ಇದೇ ಸೇವೆಯಲ್ಲಿ ನಾವು ತೊಡಗುತ್ತೇವೆಂದು ಹೇಳುತ್ತಾರೆ. ಯಾವಾಗ ಭಗವಂತನು ಬಂದು ಸತ್ಯಯೋಗಕ್ಕಾಗಿ ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡುವರು, ಆಗಲೇ ಈ ಯುದ್ಧವಾಗುತ್ತದೆ. ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಭಕ್ತಿ ಮಾರ್ಗವು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಭಕ್ತಿ ಮಾರ್ಗವು ನಡೆಯಲೇಬೇಕಾಗಿದೆ. ಜ್ಞಾನ, ಭಕ್ತಿ, ವೈರಾಗ್ಯದ ಮೇಲೆ ಆಟವು ಮಾಡಲ್ಪಟ್ಟಿದೆ. ನೀವು ಮಕ್ಕಳು ಈಗ ಇಡೀ ಪ್ರಪಂಚವನ್ನೇ ಮರೆಯುವ ಪುರುಷಾರ್ಥ ಮಾಡುತ್ತೀರಿ, ಏಕೆಂದರೆ ನಿಮಗೆ ತಿಳಿದಿದೆ ನಾವೀಗ ಶಿವಾಲಯ ಪಾವನ ಪ್ರಪಂಚಕ್ಕೆ ಹೋಗುತ್ತಿದ್ದೇವೆ. ನೀವೆಲ್ಲ ಬ್ರಹ್ಮಕುಮಾರ ಕುಮಾರಿಯರು, ಸಹೋದರ ಸಹೋದರಿಯರಾಗಿದ್ದೀರಿ. ಅಂದ ಮೇಲೆ ವಿಕಾರದ ದೃಷ್ಟಿ ಇರಬಾರದು. ಈಗಂತೂ ಎಲ್ಲರ ದೃಷ್ಟಿಯು ವಿಕಾರಿಯಾಗಿ ಬಿಟ್ಟಿದೆ, ತಮೋಪ್ರಧಾನವಲ್ಲವೇ. ನೀವಿಲ್ಲಿಗೆ ಬರುವುದೇ ವಿಶ್ವದ ಮಾಲೀಕರಾಗಲು. ಹೆವನ್ಲಿ ಗಾಡ್ ಫಾದರ್, ಯಾರಿಗೆ ಶಿವ ಪರಮಾತ್ಮನೆಂದು ಹೇಳಲಾಗುತ್ತದೆಯೋ ಅವರೇ ನಿಮಗೆ ಓದಿಸುತ್ತಾರೆ. ಅಂದಾಗ ನೀವು ಮಕ್ಕಳಲ್ಲಿ ಎಷ್ಟೊಂದು ನಶೆ ಇರಬೇಕು. ಒಳಗೆ ಯಾವ ಈರ್ಷೆ ಮೊದಲಾದ ಹಳೆಯ ಸಂಸ್ಕಾರಗಳಿವೆಯೋ ಅವನ್ನು ಬಿಟ್ಟು ಪರಸ್ಪರ ಬಹಳ ಪ್ರೀತಿಯಿಂದ ಹೊಂದಿಕೊಂಡು ಇರಬೇಕಾಗಿದೆ. ಈರ್ಷೆಯ ಕಾರಣ ವಿದ್ಯೆಯನ್ನು ಬಿಟ್ಟು ಬಿಡಬಾರದು. ಈ ವಿದ್ಯೆಯಿಂದ ನಾವು ಮಹಾರಾಣಿಯರಾಗುತ್ತೇವೆ. ಆ ವಿದ್ಯೆಯಿಂದ ನಯಾ ಪೈಸೆಯ ನೌಕರಿ ಮಾಡುತ್ತೇವೆ. ಈ ವಿದ್ಯೆಯಂತೂ ಭವಿಷ್ಯ 21 ಜನ್ಮಗಳಿಗಾಗಿ ಮಾಲೀಕರನ್ನಾಗಿ ಮಾಡುತ್ತದೆ. ನಿಮಗೆ ತಿಳಿದಿದೆ ನಾವು ವಿಶ್ವದ ಮಾಲೀಕರು, ಪಾರಸನಾಥರಾಗಿದ್ದೆವು. ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಈಗ ಕಲ್ಲಿನ ಸಮಾನರಾಗಿ ಬಿಟ್ಟಿದ್ದೇವೆ. ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ಬಲೆ ಕಟ್ಟಿಸುತ್ತಿರುತ್ತಾರೆ, ಆದರೆ ಈ ಲಕ್ಷ್ಮೀನಾರಾಯಣರು ಹೇಗೆ ವಿಶ್ವದ ಮಾಲೀಕರಾದರೆಂದು ಅವರಿಗೆ ತಿಳಿದಿಲ್ಲ. ನೀವೀಗ ಎಷ್ಟೊಂದು ಬುದ್ಧಿವಂತರಾಗಿದ್ದೀರಿ. ಭ್ರಮರಿಯ ತರಹ ಕೀಟಗಳಿಗೆ ಜ್ಞಾನದ ಧ್ವನಿ ಮಾಡಿ ಮತ್ತು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವುದು ನೀವು ಬ್ರಾಹ್ಮಣರ ಕರ್ತವ್ಯವಾಗಿದೆ. ಮತ್ತು ಸರ್ಪದ ತರಹ ಹಳೆಯ ಪೊರೆಯನ್ನು ಬಿಟ್ಟು ಹೊಸ ಪೊರೆಯನ್ನು ತೆಗೆದುಕೊಳ್ಳುವುದು ನಿಮ್ಮ ಪುರುಷಾರ್ಥವಾಗಿದೆ. ಮನಸ್ಸ ಬಂಧನಗಳಿಂದ ಮುಕ್ತ, ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ಮುಕ್ತಿದಾತ ಭವ. ಹೀಗೆ ಋಷಿಗಳ ಗಣಿಯಿಂದ ಸಂಪನ್ನವಾಗಿರಿ. ಆದ್ದರಿಂದ ತಮ್ಮ ಬಳಿ ದುಃಖದ ಪ್ರಕಂಪನಗಳೂ ಸಹ ಬರಬಾರದು. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.